ಸಾದಿಕ್ ಪೈಲ್ವಾನ್ ಗಲ್ಲಾಗಿಲ್ಲಿದ ಮಂತ್ರಿ ಮಲ್ಲಣ್ಣ ಕಾಂಗ್ರೆಸ್ ಪ್ರಚಾರ ವೇದಿಕೆಯಲ್ಲಿ ಅಪರೂಪದ ದೃಶ್ಯವೊಂದು ಕಂಡು ಬಂತು. ಸಾದಿಕ್ ಪೈಲ್ವಾನ್ ವೇದಿಕೆಯ ಮೇಲಿದ್ರು. ಈ ಹೊತ್ತಿನಲ್ಲಿ ಮಂತ್ರಿ ಮಲ್ಲಣ್ಣ ಗಲ್ಲಾಗಿಲ್ಲಿದ್ರು. ಕಾಂಗ್ರೆಸ್ ಪ್ರಚಾರ ವೇದಿಕೆಯಲ್ಲಿ ಅಪರೂಪದ ದೃಶ್ಯ. ಸಿಎಂ ಸಮ್ಮುಖದಲ್ಲೇ ಮಲ್ಲಣ್ಣ ಮತ್ತು ಸಾದಿಕ್ ಪೈಲ್ವಾನ್ ಇದ್ರು. ಸಭೆ ಉದ್ಘಾಟಿಸಿದ ನಂತರ ಸಾದಿಕ್ಗೆ ಮಲ್ಲಣ್ಣ ಚಮಕ್ ಕೊಟ್ರು. ವೇದಿಕೆ ಮೇಲೆ ಅಪರೂಪದ ದೃಶ್ಯ ಕಂಡು ಬಂತು. ಈ ಮೊದಲು ಪಕ್ಷದ ವಿರುದ್ಧ ಬಂಡೆದ್ದಿದ್ದಂತಹ ಸಾದಿಕ್ ಪೈಲ್ವಾನ್ ಈಗ ಖುಷಿಯಾಗಿ ಕಾಣಿಸಿಕೊಂಡ್ರು. ಸಿಎಂ ಓಲೈಕೆ ನಂತರ ನಿಲುವು ಬದಲಿಸಿದ್ದಾರೆ ಸಾದಿಕ್ ಪೈಲ್ವಾನ್. ಮತಕಣದಿಂದ ನಿವೃತ್ತರಾಗಿರುವಂತಹ ಸಾದಿಕ್ ಪೈಲ್ವಾನ್ ಸಮರ್ಥ್ಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಸಾದಿಕ್ ಪ್ರಚಾರದ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಕಣದಲ್ಲಿರುವಂತಹ ಮುಸ್ಲಿಮರಿಗೆ ಮತ ಹಾಕದಂತೆ ಸಾದಿಕ್ ಮನವಿ ಮಾಡಿದ್ರು. ಸಾದಿಕ್ ಪೈಲ್ವಾನ್ ಗಲ್ಲಾಗಿಲ್ಲಿದಂತಹ ಮಂತ್ರಿ ಮಲ್ಲಣ್ಣ, ಎಸ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಪ್ರಚಾರ ವೇದಿಕೆಯಲ್ಲಿ ಇಬ್ರು ಕಂಡು ಬಂದ್ರು. ಅಪರೂಪದ ದೃಶ್ಯ ಒಂದು ವೇದಿಕೆ ಮೇಲೆ ನಡೀತು. ಸಿಎಂ ಕೂಡ ಅಲ್ಲೇ ಇದ್ರು. ಮಲ್ಲಣ್ಣ ಮತ್ತು ಸಾದಿಕ್ ಪೈಲ್ವಾನ್ ಕೂಡ ಅಲ್ಲೇ ಇದ್ರು. ಸಭೆ ಉದ್ಘಾಟನೆ ಆದ ನಂತರ ಸಾದಿಕ್ ಮತ್ತು ಮಲ್ಲಣ್ಣ ಚಮಕ್ ಕೊಟ್ಟರು ವೇದಿಕೆ ಮೇಲೆ. ಈ ಮೊದಲು ಪಕ್ಷದ ವಿರುದ್ಧ ಬಂಡೆದ್ದಿದ್ದಂತಹ ಸಾದಿಕ್ ಪೈಲ್ವಾನ್ ನಂತರ ಸಿಎಂ ಓಲೈಕೆಯ ನಂತರ ನಿಲುವು ಬದಲಿಸಿದ್ರು. ಈಗ ಕೂಡ ಮತಕಣದಿಂದ ನಿವೃತ್ತರಾಗಿರುವಂತಹ ಸಾದಿಕ್ ಪೈಲ್ವಾನ್ ಸಮರ್ಥ್ಗೆ ಸಪೋರ್ಟ್ ಮಾಡಿ ಮತಗಳನ್ನ ಕಾಂಗ್ರೆಸ್ಗೆ ಹಾಕಿ ಅಂತ ವೇದಿಕೆಯಲ್ಲಿ ಕೇಳಿಕೊಂಡ್ರು. ಸಮರ್ಥ್ಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ಸಾದಿಕ್ ಪೈಲ್ವಾನ್. ಇನ್ನು ಕಣದಲ್ಲಿರುವಂತಹ ಮುಸ್ಲಿಮರಿಗೆ ಮತ ಹಾಕಬೇಡಿ ಅಂತ ಕೂಡ ಹೇಳಿದ್ರು. ಇದು ಪ್ರಚಾರದ ವೇದಿಕೆ ಉದ್ಘಾಟನೆ ಸಂದರ್ಭದಲ್ಲಿ ಉದ್ಘಾಟನೆ ಆದ ಮೇಲೆ ನೋಡಿ ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಮತ್ತು ಸಾದಿಕ್ ಪೈಲ್ವಾನ್ ವೇದಿಕೆಯ ಮೇಲಿದ್ದಾರೆ. ಸಾದಿಕ್ ಪೈಲ್ವಾನ್ ಎಲ್ಲ ಒಂದು ಬಂಡಾಯವನ್ನ ಮರೆತು ಕಾಂಗ್ರೆಸ್ಗೆ ಸಂಪೂರ್ಣ ಸಪೋರ್ಟ್ ಆಗಿ ನಿಂತಿದ್ದಾರೆ. ಸಮರ್ಥ್ಗೆ ಮತ ಹಾಕುವಂತೆ. ಇದೇ ಸಂದರ್ಭದಲ್ಲಿ ಎಸ್ ಮಲ್ಲಿಕಾರ್ಜುನ್ ಮತ್ತು ಸಾದಿಕ್ ಪೈಲ್ವಾನ್ ಒಟ್ಟಾರೆ ಖುಷಿಯಾಗಿ ವೇದಿಕೆಯ ಮೇಲೆ ಕಾಣಿಸಿಕೊಂಡ್ರು. ಗಿಲ್ಲಿದ್ರು ಮಲ್ಲಣ್ಣ. ಬಂಡಾಯದ ಬಾವುಟವನ್ನ ಹಾರಿಸಿದ್ರು ಸಾದಿಕ್ ಪೈಲ್ವಾನ್. ಆದ್ರೆ ಇವಾಗ ಸಿಎಂ ಏನು ಸಂಧಾನ ಮಾಡಿದ್ರು, ತದನಂತರ ಸಿಎಂ ಓಲೈಕೆಗೆ ಮಣಿದು ಸಂಪೂರ್ಣ ಸಪೋರ್ಟ್ ಅನ್ನ ಕಾಂಗ್ರೆಸ್ಗೆ ಕೊಟ್ಟಿರುವಂತದ್ದು. ಸಮರ್ಥ್ಗೆ ವೋಟ್ ಮಾಡಿ ಅಂದಿದ್ದಾರೆ. ತಾವು ನಿವೃತ್ತರಾಗೋದಲ್ಲದೆ ಇನ್ನುಳಿದಂತಹ ಕಣದಲ್ಲಿರುವಂತಹ ಮುಸ್ಲಿಂ ಅಭ್ಯರ್ಥಿಗಳಿಗೆ ವೋಟ್ ಮಾಡಬೇಡಿ ಅಂತ ಕೂಡ ಕೇಳಿಕೊಂಡ್ರು. ಅನೇಕ ವರ್ಷಗಳ ಕಾಲ ಶಾಮನೂರು ಶಿವಶಂಕರಪ್ಪನವರ ಜೊತೆಗೆ ಇದ್ದು ಸಂಪೂರ್ಣವಾದಂತಹ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಬೆಂಬಲವಾಗುವಂತೆ ನೋಡಿಕೊಂಡಿದ್ರು ಸಾದಿಕ್ ಪೈಲ್ವಾನ್. ಈ ಬಾರಿ ಮಾತ್ರ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಬಹಳ ದೊಡ್ಡ ಮಟ್ಟದ ಆಕಾಂಕ್ಷೆಯನ್ನ ಇಟ್ಕೊಂಡಿದ್ರು. ತದನಂತರವೂ ಕೂಡ ನಾಮಿನೇಷನ್ ಏನು ಹಿಂದೂ ಪಡೀಲಿಲ್ಲ. ಆದರೆ ಒಮ್ಮೆ ಸಿಎಂ ಓಲೈಕೆ ಮಾಡಿದ ನಂತರ ಈಗ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲ ನೀಡ್ತಾ ಇದ್ದಾರೆ.